ಉಪ್ಪಿನಕಾಯಿ ಮಾಡೋದು ಕಲಿಬೇಕು ಅಂದ್ಕೊಂಡಿರೋರಿಗೆ ಇದು ಈಸಿ ಮೆಥಡಲ್ಲಿ ಉಪ್ಪಿನಕಾಯಿ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಸಿಂಪಲ್ಗೆ ಬರೀ ಸಣ್ಣದಾಗಿರೋ 6 ನಿಂಬೆಕಾಯಿಯಿಂದ ಉಪ್ಪಿನಕಾಯಿ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಥರ ಮಾಡೋದು ಕಲಿಬೋದು. ಸಿಂಪಲ್ಲಾಗೆ ಉಪ್ಪಿನಕಾಯಿ ಹೇಗೆ ಮಾಡೋದು ತೋರಿಸ್ಕೊಟ್ಟಿದ್ದೀನಿ, ನೋಡಿ ನೀವು ಕಲೀರಿ, ಮಾಡಿ. ನಮಸ್ಕಾರ, ಪಂಕಜಾಸ್ ವೆಜ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನಾನಿಲ್ಲಿ ಮಿಕ್ಸ್ ವೆಜ್ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. 6 ಸಣ್ಣ ನಿಂಬೆಹಣ್ಣು ತಗೊಂಡಿದ್ದೀನಿ, ಒಂದು 6-7 ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಒಂದು 2 ಇಂಚು ಹಸಿ ಶುಂಠಿ, 1 ಕ್ಯಾರೆಟ್ ತಗೊಂಡಿದ್ದೀನಿ. ಎಲ್ಲದನ್ನು ಸಣ್ಣದಾಗಿ ಈ ಥರ ಹೆಚ್ಚಿಟ್ಕೊಳ್ಳೋಣ. ನಿಂಬೆಹಣ್ಣು ಸಣ್ಣದಾಗಿ ಹೆಚ್ಕೊಳ್ಳಿ. ಎಲ್ಲ ತರಕಾರಿಗಳನ್ನು ತೊಳೆದು ಒರೆಸಿ ಒಣಗಿಸಿ ಆಮೇಲೆ ಕಟ್ ಮಾಡಿದ್ದೀನಿ. ನಿಂಬೆಹಣ್ಣು ತರಕಾರಿ ಕಟ್ ಮಾಡಿ ಇಟ್ಕೊಂಡು ಉಪ್ಪಿನಕಾಯಿಗೆ ಹಾಕೋ ಮಸಾಲೆ ರೆಡಿ ಮಾಡೋಣ. 2 ಟೇಬಲ್ ಸ್ಪೂನು ಮೆಂತೆ, 3 ಟೇಬಲ್ ಸ್ಪೂನ್ ಸಾಸಿವೆ, 1 ಸ್ಪೂನು ಜೀರಿಗೆ. ಇವನ್ನೆಲ್ಲ ಹುರಿಬಾರ್ದು, ಬರೀ ಬಿಸಿ ಮಾಡ್ಕೋಬೇಕಷ್ಟೆ. ಮಿಕ್ಸಿ ಮಾಡೋಕ್ಕೆ ತರಿ ಆಗೋಕ್ಕೋಸ್ಕರ ಬಿಸಿ ಮಾಡ್ಕೊಳೋದು. ಬಿಸಿ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡೋಣ. ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೋಣ. ಉಪ್ಪಿನಕಾಯಿಗೆ 5 ಟೇಬಲ್ ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಇಂಗು ಒಗ್ಗರಣೆಗೆ ಹಾಕೋಣ. ಸಾಸಿವೆ ಎಲ್ಲ ಸಿಡಿದ್ಮೇಲೆ ಆಫ್ ಮಾಡೋಣ ಸ್ಟವ್. ಮಸಾಲೆ ಹಾಕಬೇಕು, ಯಾಕೆಂದರೆ ನಾನು ಖಾರ ಪುಡಿ ಫ್ರೈ ಆಗಿರಲಿಲ್ಲ ಮೆಣಸಿನ್ಕಾಯಿ, ಅದಕ್ಕೆ ಸ್ವಲ್ಪ ಬಿಸಿ ಇದ್ದಾಗ ಹಾಕಿ ಆಫ್ ಮಾಡಿದ್ಮೇಲೆ ಆಮೇಲೆ ಮಸಾಲೆ ಹಾಕಿದೆ. ಒಂದು 3 ಸ್ಪೂನು ಉಪ್ಪು ಹಾಕೋಣ. ಒಗ್ಗರಣೆ ಆರಲಿ ಅಷ್ಟರಲ್ಲಿ ನಾನು ಇಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ, 1 ಬೆಳ್ಳುಳ್ಳಿ. ನೀವು ಬೇಕಿದ್ರೆ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಎಲ್ಲ ಆರಿದೆ ಒಗ್ಗರಣೆ. ಈಗ ತರಕಾರಿ ಹೆಚ್ಚಿಟ್ಟಿದ್ವಲ್ಲ ಎಲ್ಲದನ್ನು ಹಾಕೋಣ. ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಬಾಟ್ಲಿಗೆ ತುಂಬಿಟ್ರೆ ಉಪ್ಪಿನಕಾಯಿ ರೆಡಿ. ಇಲ್ಲಿ ನಾನು ಅರಿಶಿನ ಪುಡಿ ಹಾಕಿರೋದು ಸ್ಕಿಪ್ ಆಗಿದೆ, ನೀವು ಅರಿಶಿನ ಪುಡಿನೂ ಹಾಕಿ 2 ಸ್ಪೂನು. ಉಪ್ಪಿನಕಾಯಿ ಅಂದರೆ ಅರಿಶಿನ ಪುಡಿ ಮುಖ್ಯ, ಅದೇ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ಇವತ್ತು ವಿಡಿಯೋ ಮಾಡುವಾಗ ವೋಲ್ಟೇಜು ತುಂಬ ತೊಂದರೆ ಕೊಡ್ತು. ಫ್ರೆಶ್ ಆಗಿ ಇದ್ದಾಗ ತಿಂದರೆ ಕೈ ಆಗಿ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಹುಳಿ ಬಂದಮೇಲೆ ತಿಂದರೆ ಮಾಮೂಲಾಗಿ ಚೆನ್ನಾಗಿರುತ್ತೆ. ನೀವು ಬೇಕು ಅಂದರೆ ಬೆಲ್ಲ ಹಾಕ್ಬೋದು. ನಾನಿಲ್ಲಿ ಬೆಲ್ಲ ಹಾಕಿಲ್ಲ. ಬೆಲ್ಲ ಇಷ್ಟಪಡೋರಿಗೆ ಬೆಲ್ಲ ಹಾಕಿದರೆ ಆಯಿತು. ನಾನು ಹಾಗೆ ಮಾಡಿದ್ದೀನಿ. ನೋಡಿ, ಇದು ಎಷ್ಟು 1 ವರ್ಷ ಇಟ್ಟರೂ ಕೆಡೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಈಸಿ, ಸ್ವಲ್ಪ ಮಾಡೋದಲ್ವ, ಇಷ್ಟು ಪುಟ್ಟು ಬಾಟ್ಲಿ ಅಷ್ಟೇ ಮಾಡಿ ಟ್ರೈ ಮಾಡಿ. ಉಪ್ಪಿನಕಾಯಿ ಚೆನ್ನಾಗಿದ್ದೇ ಇರ್ತದೆ. ಆಮೇಲೆ ಸಾಸಿವೆ ಎಲ್ಲ ಜಾಸ್ತಿ ಹಾಕೋದ್ರಿಂದ ಕೆಡೋ ಚಾನ್ಸೇ ಇಲ್ಲ. ರುಚಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ